ಟೈಮ್ ಆಗ್ತಾರೆ ನೋಡ್ರಿ ನಮ್ಮಂದಿಗೆ ನಮ್ಮ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ರೀ. ಏನಪ್ಪ ಅಂದ್ರೆ ನನ್ನ ಮಕ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಅಲ್ಲಿ ಕಾಣುತ್ತೆ ನೋಡ್ರಿ, ಅದು ಗೋವಾದ ಏರ್ಪೋರ್ಟ್ ರೀ. ಅದು ಬಂದತ್ರಿ 2.5 ತಾಸು ಲೇಟ್. 30 ರೂಪಾಯಿ ಕೊಟ್ಟು ಈಗ 2 ಸಮೋಸ ತಗೊಂಡ್ರಿ. ಬ್ಯಾಂಕರ್ಸ್ಗಳನ್ನ ಅಟ್ಯಾಚ್ ಮಾಡಕ್ಕೆ ರೆಡಿ ಮಾಡತ್ತಾರೆ, ಅಲ್ಲಿ ಬರತ್ತತ್ತಿ. ಹಿಂದಿನ ವಿಡಿಯೋದಾಗ ನಾವು ಬಂದಿದ್ದೀವಿ ಯಶವಂತಪುರ ಟು ವಾಸ್ಕೋ ಡಿ ಗಾಮ. ಈಗ ಮಾಡ್ತಿರೋ ವಿಡಿಯೋ ಯಾವುದಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ ಟು ಬೆಳಗಾವಿ. ಈ ಟ್ರೈನ್ ಎಲ್ಲಿಗೆ ಹೋಗತ್ತಪ್ಪ ಅಂದ್ರೆ ಇದು ಟ್ರೈನು ವಾಸ್ಕೋ ಡಿ ಗಾಮ ಟು ಹಜರತ್ ನಿಜಾಮುದ್ದೀನ್ಗೆ ಹೋಗತ್ರಿ. ಗಾಡಿ ನಂಬರ್ 12779 ಇದು ಹೋಗತ್ರಿ ವಾಸ್ಕೋ ಡಿ ಗಾಮ ಟು ಹಜರತ್ ನಿಜಾಮುದ್ದೀನ್. ಬಟ್ ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ವಾಸ್ಕೋ ಡಿ ಗಾಮ ಟು ಬೆಳಗಾವಿ. ಈ ಟ್ರೈನ್ ಕೋಚ್ ಪೊಸಿಷನ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ಇದ್ರಾಗ 2 ಎಕನಾಮಿಕ್ ಕ್ಲಾಸಸ್ ಸಿಗ್ತಾವೆ ರೀ, 2 ಫಸ್ಟ್ ಕ್ಲಾಸ್ AC ಸಿಗ್ತಾವೆ ರೀ, ಮತ್ತು 6 ಜನರಲ್ ಕ್ಲಾಸಸ್ ಸಿಗ್ತಾವೆ ರೀ, 6 ಸ್ಲೀಪರ್ ಕ್ಲಾಸು, 4 ಜನರಲ್ ಕ್ಲಾಸಸ್ ಸಿಗ್ತಾವೆ ರೀ. ಇದು ನಿಮ್ಗೆ ಬೆಳಗಾವಿಗೆ ಹೋಗ್ಬೇಕಪ್ಪ ಅಂದ್ರೆ ಜನರಲ್ ಕ್ಲಾಸಸ್ಗೆ ಎಷ್ಟು 95 ರೂಪಾಯಿ ಬರ್ತೈತೆ ರೀ, ಮತ್ತು ಸ್ಲೀಪರ್ಗೆ ಅಂದ್ರೆ 195 ಬರ್ತೈತೆ ರೀ. ಸ್ಲೀಪರ್ ಮತ್ತು AC ಮತ್ತು ಎಕನಾಮಿಕ್ ಕ್ಲಾಸಸ್ ನಾನು ಅವನು ಚೆಕ್ ಮಾಡೋಕೆ ಹೋಗಿಲ್ಲ ರೀ. ಅದನ್ನು ನಾನು 4 ತಾಸಿನ ಜರ್ನಿಗೆ ನಾನು ಪ್ರಿಪೇರ್ ಮಾಡೋಕೆ ಹೋಗಿಲ್ಲ ರೀ. ನಮ್ಮಂದಿಗೆ ನಮ್ಮ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಟ್ರೈನು ಈಗ ಇಲ್ಲೇ 3 ಗಂಟೆಗೆ ಬಿಟ್ಟು ಅಲ್ಲೇ ಬೆಳಗಾವಿಗೆ ಎಷ್ಟೊತ್ತಿಗೆ ಹೋಗತ್ತಪ್ಪ ಅಂದ್ರೆ 7:15 ಹೋಗತ್ತೆ. ನಡುವೆ ಮಿಡಲ್ ಯಾವ್ಯಾವ ಸ್ಟಾಪ್ ಬರ್ತಪ್ಪ ಅಂದ್ರೆ ಇಲ್ಲಿಂದ ಬರ್ತೈತೆ ರೀ ಮಡ್ಗಾಂವ್ ಆದ್ಮೇಲೆ ಕೊಲ್ಲೆಮ್ ಅದು ಕ್ಯಾಸ್ಟಲ್ ರಾಕ್ ಆದ್ಮ್ಯಾಗ ಲೋಂಡಾ ಆದ್ಮೇಲೆ ಬೆಳಗಾವಿ ಬರ್ತೈತೆ ರೀ. ಮಿಡಲ್ ಸ್ಟಾಪ್ಗಳು ಬರ್ತಾವೆ ರೀ. ಮುಂದೆ ಜರ್ನಿ ಹೆಂಗಾಗತ್ತೆ ಅಂತ ತೋರಿಸ್ತೇನೆ ರೀ. ವಾಸ್ಕೋ ಸ್ಟೇಷನ್ದಾಗ ಇಲ್ಲಿ ಮಲ್ಟಿಪರ್ಪಸ್ ಸ್ಟಾಲ್ಗಳು ಸಿಗ್ತಾವೆ ರೀ. ಇದು ಎಂಟ್ರಿ ರೀ. ಇಲ್ಲಿ ರಾಕರ್ ರೂಮ್ ಎಲ್ಲ ಸಿಗ್ತೈತೆ ರೀ. ಈಗ ಫಸ್ಟ್ನೇ ಪ್ಲಾಟ್ಫಾರ್ಮ್ದಾಗ ನಿಂತೈತೆ ರೀ ವಾಸ್ಕೋ ಟು ಕೊಲ್ಲೆಮ್ ಹೋಗುವಂಥ ಪ್ಯಾಸೆಂಜರ್ ಎಕ್ಸ್ಪ್ರೆಸ್. ಇದು ಡೈಲಿ ಓಡಾಡ್ತೈತೆ ರೀ. ಇದು ಫಸ್ಟ್ನೇ ಪ್ಲಾಟ್ಫಾರ್ಮ್ದಾಗ ಐತ್ರಿ. ಈಗ 1:05 ಆಗತ್ತೆ ರೀ. ಹೋಗೋ ಟೈಮ್ ಆಗೈತೆ 1:05 ಆಗೈತಿ. ಇದು 1ನೇ ಪ್ಲಾಟ್ಫಾರ್ಮ್ ರೀ. ವಾಸ್ಕೋದು ಈ ಥರ ಸಿಗ್ತೈತೆ ರೀ ನಿಮ್ಗೆ. ಈಗ 1:05 ಬಿಡ್ತೈತೆ ರೀ ಇದು ಟ್ರೈನು. ಕೊಲ್ಲೆಮ್ಮಿಂದ ನಿಮ್ಗೆ ದೂದ್ಸಾಗರ್ಗೆ ಹೋಗಕ್ಕೆ ಈಜಿ ಆಗತ್ತೆ ಈ ಟ್ರೈನ್ನಾಗ ಹೋದ್ರೆ. ದೂದ್ಸಾಗರ್ಗೆ ಹೋಗಕ್ಕೆ ಈಜಿ ಟ್ರೈನ್ ಇದು. ಟೈಮ್ ಆಗ್ತಾರೆ ನೋಡ್ರಿ ಜನರಲ್ ಕ್ಲಾಸಲ್ಲಿ. ನಾನು ಜನರಲ್ ಕ್ಲಾಸ್ ಆಗ್ಬೇಕು ಆದರೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ. ಈ ಗಾಡಿನ ಇವತ್ತು ಲೀಡ್ ಮಾಡಾಕತ್ತೈತೆ ರೀ. ಯಾವುದಪ್ಪ ಅಂದ್ರೆ WDP4D ಪುಣೆದು ಇದು ಪುಣೆವರೆಗೂ ಇದು ಇರ್ತೈತೆ ರೀ. ಪುಣೆದಿಂದ ನೆಕ್ಸ್ಟ್ ಚೇಂಜ್ ಆಗತ್ತೆ ರೀ. ವ್ಯಾಪ್ 7 ಆಗ್ತಾನೆ ರೀ ಪುಣೆದಿಂದ ನಿಜಾಮುದ್ದೀನ್ ಮಠ. ಈಗ ಬರ್ರಿ ಮುಂದೆ ನಾವು ಇಂಟೀರಿಯರ್ ತೋರಿಸ್ತೀನಿ. ಈಗ ಟೈಮ್ ಆಗೈತೆ ರೀ 2:15. ಇನ್ನೂ ½ ಅನ್ ಅವರ್ ಐತೆ ರೀ ನಮ್ಮ ಗಾಡಿ ಡಿಪಾರ್ಟ್ ಆಗುತ್ತೆ. ಬರ್ರಿ ಈಗ ಜನರಲ್ ಇಂಟೀರಿಯರ್ ತೋರಿಸ್ತೀನಿ. ಜನರಲ್ದು ಫುಲ್ ಆಯಿತು. ಡಸ್ಟ್ಬಿನ್ ಹೊರಗೆ ಬಂದೈತೆ ಆಗಲಿ. ವಾಶ್ ಬೇಸಿನ್ನು ನೀರಾರು ನೋಡಿರಿ. ಆಗಲೇ ಹೋಗುಳೆಲ್ಲ ಹೆಂಗೆ ಮಾಡ್ಯಾರ. ಟಾಯ್ಲೆಟ್ ತೋರಿಸ್ನೆಲ್ಲ ತೋರ್ಸೋದಾಗಲ್ಲ ಬಿಡ್ರಿ. ಎಷ್ಟು ಹೊಲಿಗೇರಿ ಐತ್ರಿ ಇದು. ವಾಸನೆನ ಬರತೈತಿ ಸರ್. ಇದು ಏನು ತೋರ್ಸೋಕ್ಕಾಗಲ್ಲ. ಇದು ಜನರಲ್ ಕ್ಲಾಸ್. ಈಗ ನಾವು ಬಂದಿರಿ ಯಶವಂತಪುರದಿಂದ ವಾಸ್ಕೋ ಡಿ ಗಾಮಗೆ. ಬಟ್ ನಾನು ಎಲ್ಲಿ ಮಠ ಕವರ್ ಮಾಡಿದ್ದೀನಿ ಅಂದರೆ ಧಾರವಾಡ ಮಠ ಕವರ್ ಮಾಡಿದ್ರಿ. ಧಾರವಾಡದಿಂದ ಮಕ್ಕೊಂಡಿರಿ ನಾನು ವಾಸ್ಕೋ ಡಿ ಗಾಮ ಮಠ. ಇವತ್ತು ನಾನು ಲೋಂಡಾದಿಂದ ವಾಸ್ಕೋ ಡಿ ಗಾಮವರೆಗೆ ಯಾವ ಸ್ಟೇಷನ್ ಬರ್ತಾವೆ ರೀ ಅಂದ್ರೆ ಇವನ್ನೆಲ್ಲ ಮಿಡಲ್ ಬರೋ ಸ್ಟೇಷನ್ಗಳನ್ನೆಲ್ಲ ತೋರಿಸ್ತೇನೆ ರೀ. ಮತ್ತು ದೂದ್ಸಾಗರ್ನೂ ತೋರಿಸ್ತೇನೆ ರೀ. ದೂದ್ಸಾಗರ್ ಮೇನ್ ಪಾಯಿಂಟ್ ಆಗತ್ತೆ ರೀ ಈ ಲೈನ್ ಒಳಗೆ. ಮತ್ತು ಘಾಟ್ ಸೆಕ್ಷನ್ ಬರ್ತೈತೆ ರೀ. ಇದನ್ನ ಘಾಟ್ ಸೆಕ್ಷನ್ ಎಲ್ಲ ತೋರಿಸ್ತೇನೆ ರೀ ನಿಮಗೆ ಯಾವ ಸ್ಟೇಷನ್ ಬರ್ತಾವೆ. ನಿಮ್ಗೆ ದೂದ್ಸಾಗರ್ಗೆ ಯಾವ ಸ್ಟೇಷನ್ಗೆ ಇಳ್ಕೋಬೇಕಂತಂದು ಎಲ್ಲನೂ ಹೇಳ್ತೇನೆ ರೀ. ಮುಂದೆ ಹೋಗಿ ತೋರಿಸ್ಕೊಂಡು ಬರ್ರಿ. ಅಂದರು ಯಾವ ಮನೆ ಇತ್ತಪ್ಪ ಅಂದ್ರೆ ನನ್ನ ಮಕ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಬೆವತಾನೆ ಅಂದ್ರೆ. ಬೆಳಗ್ಗಿಂದ ಒಂದು ಬಾಟ್ಲಿ ಖಾಲಿ ಮಾಡೇನಿ ರೀ ನಾನು ನೀರು ಕುಡಿದು. ಈಗ ಮೊದಲ ನಾವು ಯಾವ ಕಡೆ ಅದಪ್ಪ ಗೋವಾದಾಗ ಅದಾವ್ರಿ. ಗೋವಾದಾಗ ಪೂರಾ ಈಗ ಸಮುದ್ರ ರೀ. ಇದೆಲ್ಲ ಭಾಳ ಜಾಸ್ತಿ ಬಿಸಿಲು ಬರ್ತೈತೆ ರೀ. ಮತ್ತು ಹಂಗೆ ಶೆಕಿನೂ ಜಾಸ್ತಿ ಆಕೈತೆ ರೀ. ಈಗ ಒಂದು ಬಾಟ್ಲಿ ಖಾಲಿ ಆಗೈತೆ ರೀ. ಇನ್ನೊಂದು ಬಾಟ್ಲಿ ತಗೊಂತಾನೆ ರೀ ನಾನು ಹಂಗೆ ಜರ್ನಿ ಮಾಡೋಕ್ಕೆ. ಮತ್ತು ಹಂಗೆ ರೀ ನೀವು ಈಗ ವಾಸ್ಕೋದಿಂದ ಲೋಂಡಾವರೆಗೂ ಎಷ್ಟು ಟನಲ್ಗಳು ಬರ್ತಾವೆ ಅಂತಂದು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ತೊಗೊತಾನೆ ರೀ ನಾನು. ಮೇಡಮ್ ಒಂದು ಬರ್ಮನ್, ಒಂದು ಲೇಸ್, ಒಂದು ವಾಟರ್ ಬಾಟ್ಲ್. ಲೇಸು ಬರ್ಬನ್ನು ತೊಗೊತಾನೆ ರೀ. ತೊಗೊಂಡು ಪೇ ಮಾಡಿ ಸಿಗ್ತಾನೆ ರೀ. ಬರೀ ಫಸ್ಟ್ ಅದ್ರ ಮೇಲೆ ಪ್ರೈಸ್ ಚೆಕ್ ಮಾಡಿರಿ. ಅದ್ರಾಗ 15 ರೂಪೀಸ್ ಇರ್ತೈತೆ. ಬರೀ 15 ರೂಪೀಸ್ ಇರ್ತೈತೆ ರೀ. 15 ರೂಪೀಸ್ ಅಷ್ಟೇ ಪೇ ಮಾಡಿರಿ. ಅವ್ರು ಜಾಸ್ತಿ ಕೇಳ್ತಾರೆ. ನನಗೂ ಈಗ ಜಾಸ್ತಿ ಕೇಳಿದ್ರು 20 ರೂಪಾಯಿ ಅಂದ್ರೆ ನಾನು 20 ರೂಪಾಯಿ ಅಲ್ಲ 15 ರೂಪಾಯಿ ಅಂತ ನಾನು ಪೇ ಮಾಡಿ ಬಂದೆ ರೀ. ಇದಕ್ಕೆ ಎಕ್ಸಾಕ್ಟ್ 3 ಗಂಟೆಗೆ ಡಿಪಾರ್ಟ್ ಆಯ್ತು ನಮ್ಮದು ವಾಸ್ಕೋದಿಂದ ಗಾಡಿ.
ಫಸ್ಟ್ನೇ ಪ್ಲಾಟ್ಫಾರ್ಮಿಂದ ಡಿಪಾರ್ಟ್ ಆದ್ರಿ. ನೆಕ್ಸ್ಟ್ ಬರ್ತೈತೆ ನಮ್ಗೆ ಮಾಡ್ಗವನ. ಮೂರು ಒಂದು ಹತ್ತು ರೀ, 3 ಗಂಟೆಗೆ ಡಿಪಾರ್ಟ್ ಆಗೈತೆ ರೀ. ಇದ್ದದ ಮಟ್ಟಿಗೆ ಜನರಲ್ ಕ್ಲಾಸ್ ಯಾವುದು ಅಷ್ಟೊಂದು ರಶ್ ಇಲ್ಲ ರೀ. ತಕ್ಕ ಮಟ್ಟಿಗೆ ಮೇ ಬಿ ಮಡ್ಗಾನ್ಗೆ ರಶ್ ಆಗ್ಬೋದು ಅಂತಂದ್ರೆ ಈಗ ಜನರಲ್ ನೋಡ್ರಿ ಎಲ್ಲ ನಾರ್ಮಲ್ ಅದಾವೆ ರೀ, ಎವರೇಜ್ ಅದಾವೆ. ಎಲ್ಲರೂ ಖಾಲಿ ಅದ ಸೀಟು, ಆಮೇಲೆ ಬ್ಯಾಗ್ ಮ್ಯಾಗ್ ಇರ್ತಾನೆ ಎಲ್ಲ ಖಾಲಿ ಅದ. ಅಲ್ಲಿ ಅಂತತ್ರಿ ನಮ್ಮದು WDP 4D ಕೃಷ್ಣರಾಜಪುರಮ್ದು. ಅದು ಯಾವುದೋ ಟ್ರೈನ್ ನೋಡಲಿಲ್ಲ ನಾನು. ಸಿಂಗಲ್ ಟ್ರ್ಯಾಕ್ ಐತಿ, ಡಬಲ್ ಟ್ರ್ಯಾಕಿಗೆ ಏನು ವರ್ಕ್ ಮಾಡತ್ತಾರ ನೋಡ್ರಿ. ಅಲ್ಲಿ ಕಾಣುತ್ತೆ ನೋಡ್ರಿ, ಅದು ಗೋವಾದ ಏರ್ಪೋರ್ಟ್ ರೀ. ಅದು ಏರ್ಪೋರ್ಟ್, ಗೋವಾದ ಏರ್ಪೋರ್ಟ್. ಈಗ ನಾವು ಎಂಟ್ರಿ ಆಗತ್ತೆ ರೀ ಡಬಲ್ ಟ್ರ್ಯಾಕಿಗೆ. ಇಷ್ಟೊತ್ತನ ಸಿಂಗಲ್ ಟ್ರ್ಯಾಕ್ ಇತ್ತು ರೀ, ಈಗ ಡಬಲ್ ಟ್ರ್ಯಾಕಿಗೆ ಎಂಟ್ರಿ ಆಗತ್ತವೆ ರೀ. ಈ ಲೈನ್ ಐತ್ರಿ, ಇದು ಮೇನ್ ಲೈನ್ ಹೋಗುತ್ತೆ ನೋಡ್ರಿ, ಮುಂಬೈ ಲೈನ್ ರೀ. ಇದು ಮುಂಬೈ LTT ಲೈನು. ಈಗ ನಾವು ಸ್ಕಿಪ್ ಮಾಡೋದ್ರಲ್ಲಿ ಮಜೋರ್ದಾ ಜಂಕ್ಷನ್ನ ಸ್ಕಿಪ್ ಮಾಡ್ತಾರೆ ನಾವೀಗ. ಸ್ಕಿಪ್ ಮಾಡಾಕತ್ತಾವ್ರಿ ಮಜೋರ್ದಾ ಜಂಕ್ಷನ್ ನೋಡ್ರಿ, ಲೇಟ್ ಐತಿ ಸ್ಟೇಷನ್. ಕೊಂಕಣ್ ರೈಲ್ವೆ ಒಳಗೆ ಬರ್ತೈತ್ರಿ ಇದು ಲೈನ್. ಮಜೋರ್ದಾ
ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಮಡ್ಗಾವ್ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಮೇನ್ ಲೈನ್ ರೀ ಕೊಂಕಣ್ ರೈಲ್ವೆ ಲೈನ್ ಇಲ್ಲಿಂದ ಹೋಗತ್ರಿ ಒಂದು ಕಾರವಾರ ಟು ಮಂಗಳೂರು. ಇದು ಮೇನ್ ಲೈನ್ ರೀ ಕೊಂಕಣ್ ರೈಲ್ವೆದು. ಈಗ ಇಲ್ಲಿ ಎಷ್ಟನೇ ಪ್ಲಾಟ್ಫಾರ್ಮಿಗೆ ಬಂದೈತಪ್ಪ ಅಂದ್ರೆ 2ನೇ ಪ್ಲಾಟ್ಫಾರ್ಮ್ಗೆ ಇಲ್ಲಿ ಒಂದು 2 ನಿಮಿಷ ಸ್ಟಾಪ್ ಇರ್ಬೋದು ರೀ. ಇಲ್ಲಿ 2ನೇ ಪ್ಲಾಟ್ಫಾರ್ಮಿಗೆ ಬಂದೈತ್ರಿ. ಅಲ್ಲಿ 6ನೇ ಪ್ಲಾಟ್ಫಾರ್ಮ್ದಾಗ ಯಾವುದು ಐತಂದ್ರಪ್ಪ ಕಾರವಾರ ಟು ಮಡ್ಗಾವ್ ಹೋಗುವಂಥ ಎಕ್ಸ್ಪ್ರೆಸ್ ಐತ್ರಿ. ಮಡ್ಗಾವ್ ಟು ಕಾರವಾರ ಅಲ್ಲಿ 6ನೇ ಪ್ಲಾಟ್ಫಾರ್ಮ್ದಾಗ ಐತ್ರಿ. ಜನ ಅಡಗೈತಿ. ಇದು ಮಡ್ಗಾವ್ ಜಂಕ್ಷನ್ನು. ಇಲ್ಲಿ ಅಷ್ಟು ಟೋಟಲ್ 6 ಪ್ಲಾಟ್ಫಾರ್ಮ್ ಸಿಗ್ಬೋದು ಅನ್ಸುತ್ತೆ ನಿಮಗೆ. ನಮ್ಮ ಟ್ರೈನ್ ಬಂದೈತ್ರಿ 2ನೇ ಪ್ಲಾಟ್ಫಾರ್ಮು. ಸ್ಟೇಷನ್ ಆ ಕಡೆ ಇರ್ಬೋದು ಅನ್ಸುತ್ತೆ. ಸ್ಟೇಷನ್ ಆ ಕಡೆ ಐತಿ ತೋರಿಸ್ತೀನಿ. ಮಡ್ಗಾವ್ ಜಂಕ್ಷನ್ದು ಸ್ಟಾಪ್ ಐತೆ ಅಂತಂದ್ರೆ ಇಲ್ಲಿ 2 ನಿಮಿಷ ಇಲ್ರಿ 10 ನಿಮಿಷ ಸ್ಟಾಪ್ ಐತ್ರಿ. ಯಾಕಂದ್ರೆ ಇದು ಗೋವಾದಾಗ ಮೇನ್ ಜಂಕ್ಷನ್ ಆಗತ್ತೆ ರೀ, ಮೇನ್ ಸ್ಟೇಷನ್ ಆಗತ್ತೆ ರೀ. ಏನೋ ಒಂದು ಪ್ರಾಬ್ಲಮ್ ಆಗೈತಪ್ಪ ಅಂದ್ರೆ ಎಲ್ಲ ಜನರಲ್ ಕ್ಲಾಸಸ್ನ ಹಿಂದೆ ಹಾಕ್ಯಾನ್ರಿ. 4+1 ಲೇಡೀಸ್ ಕೋಚಸ್ ಎಲ್ಲನೂ ಹಿಂದೆ ಹಾಕ್ಯಾನ. ಮುಂದೆಲ್ಲ ಸ್ಲೀಪರು ಮತ್ತು ಫಸ್ಟ್ AC ಹಾಕ್ಯಾನ. ಮುಂದೆ ಎಲ್ಲ ಮುಂದಿರೋ ಜನ ಎಲ್ಲ ಈಗ ಹಿಂದೆ ಬರತ್ತಾರೆ ಓಡಿ. ಮುಂದಿರೋ ಜನ ಎಲ್ಲ ಈಗ ಹಿಂದೆ ಬರತ್ತಾರೆ. 10 ನಿಮಿಷ ಸ್ಟಾಪ್ ಆಗಿದ್ದಾಗ ಮಡ್ಗಾವ್ ಜಂಕ್ಷನಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ. ಇಲ್ಲೇ 6ನೇ ಪ್ಲಾಟ್ಫಾರ್ಮ್ದಾಗ ಮಂಗಳೂರು ಜಂಕ್ಷನ್ ಟು ಮಡ್ಗಾವ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬಂದತ್ರಿ. 2.5 ತಾಸು ಲೇಟ್ ಎಷ್ಟು ಬಂದೈತ್ರಿ ನೋಡ್ರಿ. 2.5 ತಾಸು ಲೇಟ್ ಐತ್ರಿ. 6ನೇ ಪ್ಲಾಟ್ಫಾರ್ಮ್ ಈಗ ಬಂದೈತ್ರಿ ಜಸ್ಟ್. ಮಡ್ಗಾವ್ ಜಂಕ್ಷನ್ 1ನೇ ಪ್ಲಾಟ್ಫಾರ್ಮ್ ಆ ಕಡೆ ಬಂದೈತಿ. ನೋಡ್ರಿ ಇದರಲ್ಲಿ ಮೇನ್ ಲೈನ್ ಕೊಂಕಣ್ ರೈಲ್ವೆದು ಕಾರವಾರ ಟು ಮಂಗಳೂರು ಮೇನ್ ಲೈನ್ ಈ ಕಡೆ ಐತೆ. ನಾವೀಗ ಬಂದವ್ರಿ ನಮ್ಮ ಸೆಕೆಂಡ್ ಸ್ಟಾಪ್ ಆಗಿರುವಂತಹ ಸ್ಯಾನ್ವರ್ಡಮ್ ಅಲಿಯಾಸ್ ಚುರ್ಚೋರೆಮ್ ನನಗೆ ಸ್ಪೆಲ್ ಇದು ಮಾಡೋದಾಗಲ್ರಿ. ಇಲ್ಲೇ 1 ನಿಮಿಷ ಸ್ಟಾಪ್ ಐತ್ರಿ. ಎಷ್ಟನೇ ಪ್ಲಾಟ್ಫಾರ್ಮ್ದಾಗ ಅಂದ್ರೆ 2ನೇ ಪ್ಲಾಟ್ಫಾರ್ಮ್ದಾಗ ಐತ್ರಿ. ಈಗ 1 ನಿಮಿಷ ಸ್ಟಾಪ್ ಐತ್ರಿ. ಇಲ್ಲೇ ಗಾಡಿ ಡಿಪಾರ್ಟ್ ಆತ್ರಿ 1 ನಿಮಿಷ ಆದ್ಮೇಲೆ.
₹30 ಕೊಟ್ಟು ಈಗ 2 ಸಮೋಸ ತಗೊಂಡ್ರಿ. ಈಗ ಮಧ್ಯಾಹ್ನ ಏನು ತಿಂದಿದ್ದಿಲ್ಲ, ಹೊಟ್ಟೆ ಸಿಕ್ತು. ಅದನ್ನು ತಿಂದು ನಿಮ್ಗೆ ಹೇಳ್ತಾನೆ ರೀ ಯಾವ ಥರ ಐತೆ, ಚಲೋ ಐತೆ ಇಲ್ಲ ಅಂತಂದು ಹೇಳ್ತಾನೆ ನೋಡ್ರಿ. ಮಾಡೋದು ನೋಡ್ರಿ ಹೆಂಗೆ ಮಾಡತ್ತ ನಾವು ಅಲ್ಲೇ ಬೇಸಿಗೆಂದ್ರೆ ಹೆಂಗೆ ಇರ್ತೈತೆ ಅವತ್ತು. ಕಲಂ ಸ್ಟೇಷನ್ನ ನಾವು ಸ್ಕಿಪ್ ಮಾಡತ್ತವ್ರಿ. ವಾಸ್ಕೋಪಟ್ನ ಸಮೋಸ ತಿನ್ನಲ್ರಿ. ಸಮೋಸ ನಾನೇನು ಎವ್ರೇಜ್ ಚಲೋ ಇದ್ದು ರೀ. ಹಂಗೆ ಮತ್ತು ನಂದು ಹೊಟ್ಟೆ ಸಿಕ್ಕ ಅದಕ್ಕೆ ತಿಂದ. ಟ್ರೈನ್ ಒಳಗೆ ಎಲ್ಲ ಸಿಗತ್ತವ್ರಿ, ಎಲ್ಲ ಬರ್ತಾವ್ರಿ. ಆಮ್ಲೆಟು, ಬ್ರೆಡ್ ಆಮ್ಲೆಟು, ವಾಟ್ರು ಮತ್ತು ಸೌತೆಕಾಯಿ ಎಲ್ಲ ಬರತ್ತವ್ರಿ. ಬ್ಯಾಟ್ರಿ ಕಾರ್ ಐತಲ್ರಿ ಅಂತ ಎಲ್ಲದು ಬರತ್ತವ್ರಿ ಟ್ರೈನ್ ಒಳಗೆ. ಚಲೋ ಐತ್ರಿ ತಕ್ಕಪಟ್ಟಿ ಈಗ ನನಗೆ. ಈಗ ಬಂದವ್ರಿ ಕೊಲೆಂ ರೈಲ್ವೆ ಸ್ಟೇಷನ್. ಕೊಲೆಂ ರೈಲ್ವೆ ಸ್ಟೇಷನ್ ಇಲ್ಲಿಂದ ಇದು ಭಾಳ ಫೇಮಸ್ ರೀ. ಯಾಕಪ್ಪ ಅಂದ್ರೆ ಇಲ್ಲಿಂದ ದೂಧಸಾಗರಕ್ಕೆ ಅಂದ್ರೆ ಇಲ್ಲಿಂದ ಟ್ರೆಕ್ಕಿಂಗ್ ಜಾಸ್ತಿ ಹೋಗ್ತಾರೆ. ಇಲ್ಲಿಂದ ಇಳ್ಕೊಂಡು ಮತ್ತು ಇಲ್ಲೇ 5 ನಿಮಿಷ ಹಾಲ್ಟ್ ಐತ್ರಿ. ಯಾಕಂದ್ರೆ ಇಲ್ಲಿಂದ ಬ್ಯಾಂಕರ್ಸ್ಗಳನ್ನ ಅಟ್ಯಾಚ್ ಮಾಡ್ತಾರೆ. ಮುಂದೆ ಬರೋದು ಪೂರಾ ಘಾಟ್ ಸೆಕ್ಷನ್ನು. ಈಗ ಬ್ಯಾಂಕರ್ಸ್ಗಳನ್ನ ಅಟ್ಯಾಚ್ ಮಾಡ್ತಾರೆ, ಅದನ್ನು ತೋರಿಸ್ಕೊಂಬರಿ. ಅಲ್ಲಿ ಮುಂದೆ ಹೋಗಿ ಬ್ಯಾಂಕರ್ಸ್ಗಳನ್ನ ಅಟ್ಯಾಚ್ ಮಾಡೋಕೆ ರೆಡಿ ಮಾಡತ್ತಾರೆ. ಅಲ್ಲಿ ಬರತ್ತತ್ತಿ ಅಟ್ಯಾಚ್ ಮಾಡತ್ತಾರೆ. ಬಂದ್ಮೇಲೆ ತೋರಿಸ್ತಾನೆ ರೀ ನಿಮ್ಗೆ. ಬಂದು ನೋಡ್ರಿ ಈಗ ಅಟ್ಯಾಚ್ ಮಾಡ್ತಾರೆ. ಬ್ಯಾಂಕರ್ಸ್ಗಳನ್ನ ಯಾಕೆ ಅಟ್ಯಾಚ್ ಮಾಡ್ತಾರಪ್ಪ ಅಂದ್ರೆ ಈಗ ಬರೋದೊಂದು ಪೂರಾ ಘಾಟ್ ಸೆಕ್ಷನ್ಗೆ ಬರ್ತೈತಿ ರೀ. ನಮ್ಗೆ ಹಿಂದಿಂದ ಪುಷ್ ಮಾಡಕ್ರಿ ಇವು, ಏರ್ಕೆ ಏರಕ್ಕೆ ಪುಷ್ ಮಾಡಕ್ರಿ ಇವು. ಅವ್ರ ಸಿಗ್ನಲ್ಗಳು ನೋಡ್ರಿ ಅವ್ರದ್ದು ಏನೇನು. ಅಟ್ಯಾಚ್ ಮಾಡತ್ತಾರೆ. ಲಾಕ್ ಆತ್ರಿ. ಕನೆಕ್ಷನ್ ಕೊಡಾಕತ್ತಾರ ನೋಡ್ರಿ ಇಂಜನ್ಗೆ ಮತ್ತು ಬೋಗಿಗಳಿಗೆ. ಇದ್ರಲ್ರಿ ಬ್ಯಾಂಕರ್ಸ್ಗಳನ್ನ ಹೆಂಗೆ ಅಟ್ಯಾಚ್ ಮಾಡಿದ್ರೆ ಈಗ ನಮ್ಮ ಗಾಡಿ ಮೂವ್ ಆತ್ರಿ. ಇಲ್ಲಿಂದ ಕೊಲೆಮಿಂದ ನೆಕ್ಸ್ಟ್ ಬರೋದು ನಮ್ಮದು ಕ್ಯಾಸ್ಟಲ್ ರಾಕು. ಮಿಡಲ್ ದೂಧಸಾಗರ ಬರ್ತೈತೆ ರೀ. ದೂಧಸಾಗರ ಅಂತ ತೋರಿಸ್ತಂದ್ರಿ. ಮತ್ತೀಗ ಕ್ಯಾಸ್ಟಲ್ ಕೊಲೆಮ್ ಐತ್ರಿ. ಈಗ ಕೊಲೆಮನ್ನು ಪಾಸ್ ಆಗತ್ತವ್ರಿ. ಈಗ ಕೊಲೆಮ್ ಬಿಡ್ತಾವ್ರಿ. ಕೊಲೆಮ್ ಒಳಗೆ ಬಂದ ಭಾಳ ಸೇಫ್ಟಿ ಆಗಿರಿ. ಇಲ್ಲೇ ನಮ್ಮ ದೋಸ್ತದ ಒಂದು ಪರ್ಸಕ್ಕೆ ಹೋಗಿತ್ತು. ಇಲ್ಲಿ ತೋರಿಸ್ತಾನೆ ರೀ ಹಾಸ್ಪಾಟ್ ಅಂತಂದು ಇಲ್ಲಿ ತೋರಿಸ್ತಾನೆ. ನಾನು ಇಲ್ಲಿ 2 ಸಲ ಬಂದಾರೆ ದೂಧಸಾಗರಕ್ಕೆ. ನಮ್ಮದು ಹೈಸ್ಕೂಲ್ ದೋಸ್ತರು ಕೊಟ್ಟಾಗ ಮತ್ತೊಮ್ಮೆ ನಮ್ಮ ಕಾಲೇಜ್ ದೋಸ್ತರು ಕೊಟ್ಟಾಗ
ಈಗ ಕೊಲೆಮ್ದು ಡಿಪಾರ್ಟ್ ಆಯ್ತು ಗಾಡಿ. ಕೊಲೆಮ್ದ ಡಿಪಾರ್ಟ್ ಆಯ್ತು ನಮ್ಮದು ಈಗ ಗಾಡಿ. ಇಲ್ಲೇ ಸ್ಪಾಟ್ ಇಲ್ಲೆಲ್ಲ ಇರ್ತಾರೆ, ಇಲ್ಲೇ ಕಳೋಗಿರ್ತಾರೆ ನಮ್ಮದು ಪರ್ಸ್. ನೀವು ದೂದ್ ಸಾರು ಹೋಗಪ್ಪ ಅಂದ್ರೆ ಇಲ್ಲಿ ನೀವು ಕೊಲೆಮ್ ಇಳ್ಕೊಬೇಕಾಗತ್ತೆ. ಕೊಲೆಮ್ಗಿಲ್ಲ ಕ್ಯಾಸ್ಟಲ್ ರಾಕ್ ಇಳ್ಕೊಬೇಕಾಗತ್ತೆ ರೀ. ಕ್ಯಾಸ್ಟಲ್ ರಾಕಿಂದ ಅಂದ್ರೂ ನಡ್ಕೊಬೇಕಾಗತ್ತೆ. ಕೊಲೆಮಿಂದ ಅಂದ್ರೆ ನಡ್ಕೊಂಬರ್ಬೇಕಾಗತ್ತೆ ರೀ. ಕೊಲೆಮಿಂದ ನಡ್ಕೊಂಬರುವಾಗ ಅಂದ್ರೆ ನಿಮ್ಮ ಒಂದು 14-12 ಕಿಲೋಮೀಟ್ರ್ ಆಗತ್ತೆ ರೀ. ಇಲ್ಲಿ ಇದು ಸಿಗ್ತಾವೆ ನೋಡಿರಿ, ಈ ಥರ ಸ್ಟೆಪ್ ನಡೆದಾಡೋದು. ಅದ್ರ ಮ್ಯಾಗ ಈಗ ಯಾಕೋ ಅವ್ನ ರಿಮೂವ್ ಮಾಡಿದ್ರೆ ಅಥವಾ ಅಲ್ಲಿ ಹಳ್ಳ ಹಾಕ್ಯಾರ ನೋಡಿರಿ, ಪೂರ ಹಳ್ಳ ಹಾಕ್ಯಾರ. ನಾ 2 ಸಲ ನಡೆದ್ರಿ ಇದ್ರ ಮ್ಯಾಗ. 2 ಸಲ ಬಂದಿದ್ದು, 2 ಸಲನೂ ನಡೆದವು ಇದ್ರ ಮ್ಯಾಗ. ಸಾರಿ RP ಹೊಡಿತಾ ಇದ್ದಾರೆ. ಇವ್ರು ಎಲ್ಲಿಂದ ಬಂದರು ಇಲ್ಲಿ? प्री वेडिंग शूटा? फिर नीचे जाने का बहुत अच्छा है इधर देखने में। बहुत जल्दी ट्रेन आ रही है, नीचे बहुत अच्छा है देखने के लिए। हाँ भाई, बहुत जल्दी निकला है ट्रेन। ये क्रॉसिंग होना चाहिए था ना। हमें इधर ट्रेन पूरा नहीं तो क्रॉसिंग होती है ना। नोट्स गाड़ी ನೋಡಿ ದೂದ್ ಸಾಗರ. उधर के ना, उधर भी ऐसा ही। खतरनाक आಯ್ತು ವ್ಯೂ. ಓಪನ್ ಆಗಿ ಸಿಗ್ತದೆ ನೋಡಿ ನಿಮಗೆ ಪೂರ. ಇದು ದೂದ್ ಸಾಗರ್ ಸ್ಟೇಷನ್ ಹೊರಗೆ. ಇಲ್ಲಿ ಸ್ಟಾಪ್ ಇಲ್ಲ ರೀ, ಆದರೂ ಸ್ಟಾಪ್ ಕೊಟ್ಟಾರ ಅಂದ್ರೆ ಇಲ್ಲಿ ಕೆಲ್ಸಕ್ಕೆ ಬಂದಾರ ರೀ, ಟ್ರ್ಯಾಕ್ ಕೆಲ್ಸಕ್ಕೆ ಬಂದಾರ ಇಲ್ಲಿ ಸ್ಟಾಪ್ ಕೊಟ್ಟಾರ. ಇಲ್ಲಿ ಬಂದು ಸ್ಟಾಪ್ ಕೊಡಲ್ಲ, RP ಬಿಡ್ಕೊಂಡು ಹೊಡಿತಾರೆ. ಇಲ್ಲಿ ನೀವು ಸೀಸನಲ್ಲಿ ಸಮ್ಮರ್ ಸೀಸನ್ ಬಂದ್ರೆ
दो लड़के लोग चाहिए पेमेंट मिलेगा ₹1000 में बिना सब डेली रोज का शेड से आवडेगा ಇದು ಜಾಸ್ತಿ ಸೋಲಿ ಇದನ್ನ ಫೈಲ್ ಮಾಡಿ ಇದು ನಾವು ಸಾಕಬಹುದು ಇದು ನಾವು ತಗೊಂಡ್ವಿ ನಮ್ಮ ಗೋವಾ ಎಕ್ಸ್ಪ್ರೆಸ್ ಈಗ ಎಲ್ಲಿ ಬಂದತ್ತಪ್ಪ ಅಂದ್ರೆ ಕ್ಯಾಸ್ಟಲ್ ರಾಕಿ ಬಂದೈತೆ ನಮ್ಮ ಕರ್ನಾಟಕದ ಸ್ಟೇಷನ್ಗೆ. ಇಲ್ಲೇ 5 ನಿಮಿಷ ಸ್ಟಾಪ್ ಐತೆ. ಯಾಕಪ್ಪ ಅಂದ್ರೆ ಇಲ್ಲಿಂದ ಟ್ಯಾಂಕರ್ಸ್ಗಳನ್ನ ಡಿಟ್ಯಾಚ್ ಮಾಡ್ತಾರೆ. ಅಲ್ಲಿ ಕೊಲ್ಲಿಂದ ಹಾಕಿದ್ರಲ್ಲ, ಇಲ್ಲಿ 5 ನಿಮಿಷ ಸ್ಟಾಪ್ ಐತೆ. ಇದು ನಮ್ಮ ಕರ್ನಾಟಕದ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಭಾಳ ಜನ ಇಳ್ಕೊಂಡ್ರೆ ಯಾರಂದ್ರೆ ಅವರು ಜಾಸ್ತಿ ಜನ ಕೆಲಸದವ್ರು ಆದರೆ ಇಲ್ಲಿ ಭಾಳ ಕೆಲಸದವ್ರು ಬರ್ತಾರೆ. ಈಗ ನಾವು 1ನೇ ಪ್ಲಾಟ್ಫಾರ್ಮ್ದಾಗದವ್ರಿ. ಇಲ್ಲಿಂದ 5 ನಿಮಿಷ ಆದ್ಮ್ಯಾಗ ಡಿಪಾರ್ಟ್ ಹಾಕೋರಿ. ಈಗ ನೀವು ಕ್ಯಾಸ್ಟಲ್ ರಾಕ್ನ ರೈಲ್ವೆ ಸ್ಟೇಷನ್ ತೋರಿಸ್ತಾನೆ ನೋಡಿರಿ. ಇದು ನೋಡ್ರಿ ಕ್ಯಾಸ್ಟಲ್ ರಾಕ್ ರೈಲ್ವೆ ಸ್ಟೇಷನ್. ಆಲ್ಮೋಸ್ಟ್ ಎಲ್ಲ ಕೆಲಸಗಾರರು ಓಡಾದ್ರಿ, ಇಲ್ಲೆಲ್ಲ ಕೆಲಸಗಾರರು ಇರ್ತಾರೆ. ಇದು ರೈಲ್ವೆ ಸ್ಟೇಷನ್ನು ಬರೀ ನಿಮ್ಗೆ ಡಿಪಾರ್ಟ್ಮೆಂಟ್ ಸಿಗ್ತಾನೆ. ನೆಕ್ಸ್ಟ್ ಸಿಗ್ತೈತಿ ನಮ್ಗೆ ಲೋಂಡಾ ಆದ್ಮೇಲೆ ಬೆಳಗಾವಿ. ನಾನು ಬೆಳಗಾವಿ ಡೀಪ್ ಬಿಡೋಕಂದ್ರೆ ಈ ಟ್ರೈನು ಮುಂದೆ ಹೋಗತ್ರಿ. ಮುಂದೆ ಅಲ್ಲಿ ಹೋಗತ್ತಪ್ಪ ಅಂದ್ರೆ ನಿಜಾಮುದ್ದೀನ್ ಹೋಗತ್ತೆ, ಪುಣೆ ಟು ನಿಜಾಮುದ್ದೀನ್. ಕ್ಯಾಸ್ಟಲ್ ರಾಕಿಂದ ಡಿಪಾರ್ಟ್ ಆತ್ರಿ ನಮ್ಮ ಟ್ರೈನ್. ಈಗ मेरा काम है इधर काम। हाँ बैठो वो देखो वो वहीं से देख रही है, फाइन मारेगा हम ध्यान लगा लिया। वो उधर देख रही है, उधर बाहर इधर वो देखो 13 लिखा है इधर। 5 ನಿಮಿಷ ಆದ್ಮೇಲೆ ಡಿಪಾರ್ಟ್ ಆತ್ರಿ ನಮ್ಮ ಟ್ರೈನ್. अंदर वो के बैठो चलो कौन नहीं है भाई? चढ़ाई खत्म हो क्रॉसिंग. ये लोग मत रहते हैं ये पुलिस वाले ನಾವು ಬಂದವ್ರಿ ಈಗ ಲೋಂಡಾ ಜಂಕ್ಷನ್ಗೆ. ಲೋಂಡಾ ಜಂಕ್ಷನ್ ಯಾಕಂತಪ್ಪ, ಇಲ್ಲಿಂದ ನಮ್ಮದು ಲೋಕಲ್ ರಿವರ್ಸ್ ಆಕೈತಿ. ಪ್ಲಸ್ ಮತ್ತು ನಮ್ಮ ಟ್ರೈನ್ ಇಲ್ಲಿಂದ ಒಂದು ಲೈನ್ ಹುಬ್ಳಿ ಕಡೆ ಹೋಗ್ತೈತಿ, ಮತ್ತು ಈ ಕಡೆ ಬೆಳಗಾವಿ ಕಡೆ ಇನ್ನೊಂದು ಲೈನ್. ಈಗ ನಾವು ಬಂದವ್ರಿ ವಾಸ್ಕೋ ಲೈನ್ ಇದೊಂದು. ಇದು ನಮ್ಮದು ಲೋಂಡಾ ಜಂಕ್ಷನ್. ನಮ್ದು ಎಷ್ಟನೇ ಪ್ಲಾಟ್ಫಾರ್ಮ್ದಾಗ ಐತೆ ಅಂದ್ರೆ 2ನೇ ಪ್ಲಾಟ್ಫಾರ್ಮು. ಆ ಕಡೆ ಬರೋ 1 ಪ್ಲಾಟ್ಫಾರ್ಮು, ಆ ಕಡೆ 3 ಆ ಕಡೆ ಸಿಗ್ತೈತಿ ರೀ. ಇದು ಲೋಂಡಾ ಜಂಕ್ಷನ್ ರೀ. ಇಲ್ಲಿಂದ ಇಲ್ಲಿ 10 ನಿಮಿಷ ಸ್ಟಾಪ್ ಅಂದ್ರೆ, ಯಾಕಂದ್ರೆ ಇಲ್ಲಿ ಲೋಕಲ್ ರಿವರ್ಸಲ್ ಆಕೈತಿ. ನಮ್ದು ಲೋಕಲ್ ರಿವರ್ಸಲ್ ಸಿಗ್ತೈತಿ ರೀ. ನಿಮ್ಮ ಲೋಂಡಾ ಜಂಕ್ಷನ್ ಎಲ್ಲ ಫುಡ್ ಟ್ರ್ಯಾಕ್ ಎಲ್ಲ ಸಿಗ್ತೈತೆ ರೀ, ಎಲ್ಲ ಫೆಸಿಲಿಟಿ ಐತಿ. ಇದು ಲೋಂಡಾ ಜಂಕ್ಷನ್ ರೀ. ನೆಕ್ಸ್ಟ್ ಸ್ಟೇಷನ್ ಬರ್ತೈತೆ ನಿಮ್ಮ ಬೆಳಗಾವಿ. ಲೇಟ್ ಐತ್ರಿ ಗಾಡಿ, ಎಷ್ಟು ಗಾಡಿ ಲೇಟ್ ಅದಾನ ರೀ ಇಲ್ಲಿ ಲೋಂಡಾದೊಳಗೆ. ಲೋಂಡಾ ಜಂಕ್ಷನಿಂದ ನಮ್ದು ಗೋವಾ ಎಕ್ಸ್ಪ್ರೆಸ್ ಈಗ ಡಿಪಾರ್ಟ್ ಆತ್ರಿ. ಸೊ ಲೋಂಡಾದಿಂದ ರಿವರ್ಸ್ ಆಗಿ लौंडा जंक्शन. पड़ जाएगा तुम ಬಂದಿತ್ತು ರೀ ಬೆಳಗಾವಿಗೆ. ಬೆಳಗಾವಿ ಸ್ಟೇಷನ್ ಬಂದು ಡಿಪಾರ್ಟ್ ಆತ್ರಿ. 10 ನಿಮಿಷ ಸ್ಟಾಪ್ ಆಗಿ ಡಿಪಾರ್ಟ್ ಆತ್ರಿ. ಬಂದ್ರಿ ಇಲ್ಲಿಂದ ಅದು ಹೋಗತ್ರಿ ಮಿರಾಜ್ಗೆ ಹೋತ್ರಿ ಗಾಡಿ. ಮಿರಾಜ್ ಅಲ್ಲ ಸಾರಿ ಮಿರಾಜ್ ಟು ಪುಣೆ ಟು ಹಜರತ್ ನಿಜಾಮುದ್ದೀನ್ಗೆ ಹೋಗತ್ರಿ. ಈ ಜರ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ.